ಸಕ್ಕರೆ ಕಾರ್ಖಾನೆಯ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 7 ಜನರ ಸಾವಾಗಿರುವಂತದ್ದು, ಜೊತೆಗೆ ಮತ್ತೋರ್ವ ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಅನ್ನೊಂದು ಗ್ರಾಮದಲ್ಲಿ ಇರುವಂತದ್ದು. ಮಂಜುನಾಥ್ ಕಾಜ್ಗಾರ್ ಏನು ಮೃತ ದುರ್ದೈವಿ ಏನಿದ್ದಾನೆ ಆ ಒಂದು ಕುಟುಂಬಸ್ಥರ ಮನೆಯಲ್ಲಿರುವಂತದ್ದು ಗಮನಿಸಬಹುದು. ತಾಯಿಯ ಆಕ್ರಂದನ ಇರಬಹುದು, ಜೊತೆಗೆ ಏನು ಬಹುತೇಕ ಇಲ್ಲಿರುವಂತ ಎಲ್ಲರೂ ಕೂಡ ಮಮ್ಮಲ ಮರುಗುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಜೊತೆಗೆ 7 ಜನರ ಸಾವಾಗಿದೆ. ಆದ್ರೆ ಈವರೆಗೂ ಸಾಂತ್ವನವನ್ನ ಹೇಳುವಂತ ಕೆಲಸವನ್ನ ಯಾವೊಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾಡಿಲ್ಲ. ಅದರಲ್ಲಿ ಪ್ರಮುಖವಾಗಿ ಪ್ರಭಾಕರ್ ಕೋರೆ ಇರಬಹುದು, ವಿಕ್ರಮ್ ಇನಾಮದಾರ್ ಇರಬಹುದು, ವಿಜಯ್ ಮೆಟಗುಡ್ ಅವರು ಯಾರು ಕೂಡ ಬಂದಿಲ್ಲ. ನೋಡಬಹುದು ಕುಟುಂಬಸ್ಥರ ಆಕ್ರಂದನ ಯಾವ ರೀತಿ ಮುಗಿಲು ಮುಟ್ಟಿದೆ ಅನ್ನೋದನ್ನ ಕೂಡ ಮಮ್ಮಲ ಮರಗ್ತಿದ್ದಾರೆ. ಇರುವಂತ ಒಬ್ಬ ಮಗ ಮನೆಗೆ ಜೀವಕ್ಕೆ ಆಧಾರ ಆಗಿದ್ದ, ಜೀವನ ನಿರ್ವಹಣೆ ಕೂಡ ಬದುಕನ್ನ ಕಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಸಾಕಷ್ಟು ಏನು ಕಷ್ಟವನ್ನ ಪಟ್ಟು ಬೆಳೆದಿದ್ದ. ITI ಮೆಕ್ಯಾನಿಕಲ್ ಮಾಡಿಕೊಂಡು ಸಾಕಷ್ಟು ಕಡೆ ಕೆಲಸವನ್ನ ಮಾಡಿ ಮನೆಯಲ್ಲಿ ಕೆಲಸ ಮಾಡಿದ್ರೆ ನನಗೆ ಹೆಣ್ಣು ಸಿಗೋದಿಲ್ಲ, ಹಾಗಾಗಿ 12 ದಿನಗಳ ಕಾಲ ನಾನು 12 ವರ್ಷಗಳ ಕಾಲ ಮದುವೆಯನ್ನ ಮಾಡ್ಕೋಬೇಕು, ಹಾಗಾಗಿ ನಾನು ಕಂಪ್ನಿಯಲ್ಲೇ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಕಂಪ್ನಿಗೆ ಹೋಗ್ತಾ ಇದ್ದೆ. ಅದರಲ್ಲಿ ಸೇಫ್ಟಿ ಮ್ಯಾನೇಜರ್ ಇಲ್ಲ, ಯಾವುದೇ ರೀತಿಯ ಸೇಫ್ಟಿ ಮಾಡದೆ ಹಿನ್ನೆಲೆಯಲ್ಲಿ ಈಗ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಆ ಒಂದು ಮಗನನ್ನ ಕಳೆದುಕೊಂಡಂತ ತಾಯಿ ಇರ್ಬೋದು, ಕುಟುಂಬಸ್ಥರು ಎಲ್ಲರೂ ಕೂಡ ಮಮ್ಮಲ ಮರಗ್ತಿದ್ದಾರೆ, ಕಣ್ಣೀರನ್ನ ಹಾಕ್ತಿದ್ದಾರೆ. ನಮ್ಮ ಸಾವಿಗೆ ನ್ಯಾಯ ಎಲ್ಲಿ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತ ಬಡವರ ಮಕ್ಕಳಿಗೆ ಇಲ್ಲಿ ನ್ಯಾಯ ಏನು ಬೆಲೆನೇ ಇಲ್ವಾ, ನ್ಯಾಯ ಸಿಗೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕಂದ್ರೆ ಈವರೆಗೆ ಯಾವೊಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಬಂದಿಲ್ಲ. ಸ್ವತಃ ತಾಯಿ ಮಂಜುನಾಥ್ ಕಾಜ್ಗಾರ್ ಅವ್ರ ತಾಯಿ ಇದ್ದಾರೆ, ಅವರನ್ನ ಮಾತಾಡ್ತೀನಿ. ಅಮ್ಮ, ಯಾರಾದ್ರೂ ಬಂದ್ ಭೇಟಿ ಆಗಿದ್ರ? ಯಾರು ನಮಗೆ ಇಲ್ಲೂ ಮಠ ನಮ್ಮ ಮನೆಗೂ ಬಂದಿಲ್ಲ, ಆಸ್ಪತ್ರೆಗೂ ಬಂದಿಲ್ಲ ರೀ. ಒಂದ್ ಫೋನ್ ಕಾಲು ಮಾಡಿಲ್ಲ. ನನ್ನ ಮಗ ಹಿಂಗಾಗೈತೆ ಅಂತ ಹೇಳಿ ನಾನು ಊರಿನ ಜನ ಆಸ್ಪತ್ರೆ ಆಗಿದ್ದಾರ ಫೋನ್ ಹಚ್ಚಾರಿ. ಊರಿನ ಜನದಿಂದ ಮಾಹಿತಿಯಿಂದ ನಾವು ಓಡಿ ಹೋದನ್ರಿ. ನನ್ನ ಮಗನ ಮೋತಿ ಒಳಗ ಹಾಕಿದಾರ, ನನಗೆ ಒಟ್ಟ ತೋರಿಸ್ಲಿಲ್ಲ. ನನ್ನ ಬಾಗಲಕ್ ಬಂದ, ನನ್ನ ಮಗನ ಮೋತಿ ನೋಡಿನ್ರಿ, ಎಲ್ಲ ಸುಟ್ಟು ಭಸ್ಮ ಆಗಿದ್ರಿ. ನನ್ನ ಮಗ ಕಿಚ್ಚದಾಗೆಲ್ಲ ಸುಟ್ಟು ಭಸ್ಮ ಆಗಿತ್ರಿ. ನನ್ನ ಬಂಗಾರ ಅಂತ ಮಗ ಇರುದು ಒಂದರಿ ಒಬ್ಬ ಮಗಳ್ರಿ. ನನ್ನ ಮಗನ್ನ ಕಳ್ಕೊಂಡ್ರಿ ಬೆಂಕಿಯಾಗ. ಕಾರ್ಮಿಕರಿನ್ಗ ಅವ್ರ ಆಲಸ್ ಮಾಡ್ಯಾಡ್ರಿ. ಬಾಳ ಜವಾಬ್ದಾರಿಯಿಂದ ಅವ್ರ ಕೆಲಸ ಕೊಟ್ಟಿಲ್ರಿಪ್ಪ ಅವರು. ನನ್ನ ಮಗನ ಮಂಜು ವರ್ಷ ಆಯ್ತಮ್ಮ? ಅಯ್ಯೋ 1.5 ವರ್ಷ ಇಲ್ಲೇ ಆಯ್ತ್ರಿ. ಟ್ರೈನಿಂಗ್ ಅವ್ರು ಅಲ್ಲಿ ಅಂಕಲ್ಗೆ ಕಳಿಸಿದ್ರು 6 ತಿಂಗಳ್ರಿ. ಟ್ರೈನಿಂಗ್ ಮುಗಿಸಿ ಬಂದಿಲ್ಲ 1.5 ವರ್ಷ ಸನೆ ಹತ್ರ ಹೋಗಾಕತ್ರಿ. ದಿನ ಅಲ್ಲಿ ಚಲೋದಾಗ ಹೋಗಿ ಬರ್ತಿದ್ರಿ. ಅಲ್ಲಿ ಏನ್ ಮಾತು ಅವ್ರು ಹೆಂಗ್ ಮಾಡಿರೋ ಅಲ್ಲಿ ಕೆಲಸ ಎಂತ ಕೊಟ್ರು. ನನ್ನ ಮಗ ಎಲ್ಲ ಸುಟ್ಟು ಭಸ್ಮ ಆಗ್ಯಾನ್ರಿ. ಮಂಜು ಅನ್ನುವಂತ ಗುರ್ತು ಹಿಡಿದಂತ ಮಗ ಆಗಿ ಹೋಗ್ಯದಾನ್ರಿ. ಮಗ ರೀ ನಮಗ. ಅಯ್ಯೋ, ಆಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಕಂಪ್ನಿಯಲ್ಲಿ ಹೊಂಟಿದ್ದ, ಮದುವೆ ಆಗ್ಬೇಕು ಅಂತ. ಮದುವೆಗಾಗಿ ಈಗೆಲ್ಲ ರೈತನ ಮಕ್ಕಳಿಗೆ ಏನು ಕೊಡಲ್ಲ ಯಪ್ಪ. ಈಟ ಆಸ್ತಿ ಇದ್ರು ಕೊಡಲ್ಲ, ರೈತನ ಮಗು ಏನು ಕೊಡಲ್ಲ. ಯವ್ವ ನೀವ ಮಾಡ್ಕೊರೋಲ್ದಾಗ ನಾ ಎಲ್ಲಾರ ಡ್ಯೂಟಿಗೆ ಹತ್ತಾನಂತ ನನ್ನ ಮಗ ಫ್ಯಾಕ್ಟ್ರಿಗೆ ಹತ್ತಿದ್ದ ಕರೀ. ಫ್ಯಾಕ್ಟ್ರಿಗೆ ಹತ್ತಿದ ಒಳ್ಳೆ ಮನೆಗೆ ಬರ್ಲಿಲ್ಲ. ಮದುವೆ ಯಾವಾಗ ಮಾಡ್ಲಿ ಯಪ್ಪ ಅವಂದು ನನ್ನ ಮಗನ. ಏನೋ ಅಲ್ಲೆಲ್ಲ ಹೇಳಿದ್ದೀವ್ರಿ ನೋಡಾಕ. ಹೆಂಗಾರ ಆಗೋತು ಮೊದಲ್ ಮದ್ವಿನ ಮಾಡ್ಬೇಕಂತ ನಾ ಹಂಬ್ಲ ತೊಟ್ಟ ಕೇಳಾಡತ್ತಿದ್ದೂರಿ ನನ್ನ ಮಗನ. ಅಯ್ಯೋ, ಹೆಣ್ಣು ಕೊಡ್ತಾರಂತೇಳಿ ನೌಕರಿ ಐತಂತ ಹೇಳಿ ಪರ್ಮಿಟ್ ಮಾಡಿದೀವ್ರಿ ನಮ್ಮಪ್ಪ. ಈಗ ರೈತನ ಮಕ್ಕಳಿಗೆ ಯಾರು ಹೆಣ್ಣು ಕೊಡೋದಿಲ್ಲ ಅಂತೇಳಿ ಬಡತನ ಸತಿ ಇದ್ರು ನಾವು ಡ್ಯೂಟಿ ಮಾಡಕ್ ಕಳಿಸಿದ್ವಿ. ನನ್ನ ಮಗ ಡ್ಯೂಟಿ ಮಾಡಕ್ ಹೋಗತ್ತ, ಡ್ಯೂಟಿ ಮಾಡಕ್ ಹೋದ್ರಿ. ಇದು ಇಲ್ಲಿರುವಂತ ಕುಟುಂಬಸ್ಥರ ಕಣ್ಣೀರನ್ನ ಹಾಕ್ತಿರುವಂತದ್ದು ಗಮನಿಸಬಹುದು. ಮಮ್ಮಲ ಮರಗ್ತಿದ್ದಾರೆ, ಮಗನನ್ನು ಕಳ್ಕೊಂಡಂತ ಕುಟುಂಬಸ್ಥರು ಕೂಡ ಮರಗ್ತಿದ್ದಾರೆ. ಮಗನ ಮದುವೆಯನ್ನ ನೋಡ್ಬೇಕಿತ್ತು, ಮಗನ ಮದುವೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೆಣ್ಣನ್ನು ಕೂಡ ನೋಡ್ತಾ ಇದ್ವಿ. ಆದ್ರೆ ಯಾವುದೇ ರೀತಿಯಂತ ಬೇಜವಾಬ್ದಾರಿಯಿಂದ ಅಂದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿಲ್ಲ. ಹಾಗಾಗಿ ನಮ್ಮ ಮಗ ಸತ್ತು ಹೋಗಿದ್ದಾನೆ, ನಮಗೆ ಸಾಂತ್ವನ ಹೇಳೋ ಕೆಲಸ ಕೂಡ ಆಗಿಲ್ಲ. ಒಂದು ಮಾತನ್ನ ಕೂಡ ಏನು ಮೃತ ಮಂಜುನಾಥ್ ತಾಯಿ ಇಲ್ಲಿ ಕಣ್ಣೀರನ್ನ ಹಾಕ್ತಿರುವಂತದ್ದು ಮತ್ತು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜು
ಮಂಜುನಾಥ್ ಮೈಲಾರಿಪುರ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಸಕ್ಕರೆ ಕಾರ್ಖಾನೆಯ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 7 ಜನರ ಸಾವಾಗಿರುವಂತದ್ದು, ಜೊತೆಗೆ ಮತ್ತೋರ್ವ ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಅನ್ನೊಂದು ಗ್ರಾಮದಲ್ಲಿ ಇರುವಂತದ್ದು. ಮಂಜುನಾಥ್ ಕಾಜ್ಗಾರ್ ಏನು ಮೃತ ದುರ್ದೈವಿ ಏನಿದ್ದಾನೆ ಆ ಒಂದು ಕುಟುಂಬಸ್ಥರ ಮನೆಯಲ್ಲಿರುವಂತದ್ದು ಗಮನಿಸಬಹುದು. ತಾಯಿಯ ಆಕ್ರಂದನ ಇರಬಹುದು, ಜೊತೆಗೆ ಏನು ಬಹುತೇಕ ಇಲ್ಲಿರುವಂತ ಎಲ್ಲರೂ ಕೂಡ ಮಮ್ಮಲ ಮರುಗುವಂತ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಜೊತೆಗೆ 7 ಜನರ ಸಾವಾಗಿದೆ. ಆದ್ರೆ ಈವರೆಗೂ ಸಾಂತ್ವನವನ್ನ ಹೇಳುವಂತ ಕೆಲಸವನ್ನ ಯಾವೊಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾಡಿಲ್ಲ. ಅದರಲ್ಲಿ ಪ್ರಮುಖವಾಗಿ ಪ್ರಭಾಕರ್ ಕೋರೆ ಇರಬಹುದು, ವಿಕ್ರಮ್ ಇನಾಮ್ದಾರ್ ಇರಬಹುದು, ವಿಜಯ್ ಮೆಟಗುಡ್ ಅವರು ಯಾರು ಕೂಡ ಬಂದಿಲ್ಲ. ನೋಡಬಹುದು ಕುಟುಂಬಸ್ಥರ ಆಕ್ರಂದನ ಯಾವ ರೀತಿ ಮುಗಿಲು ಮುಟ್ಟಿದೆ ಅನ್ನೋದನ್ನ ಕೂಡ ಮಮ್ಮಲ ಮರಗ್ತಿದ್ದಾರೆ. ಇರುವಂತ ಒಬ್ಬ ಮಗ ಮನೆಗೆ ಜೀವಕ್ಕೆ ಆಧಾರ ಆಗಿದ್ದ, ಜೀವನ ನಿರ್ವಹಣೆ ಕೂಡ ಬದುಕನ್ನ ಕಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಸಾಕಷ್ಟು ಏನು ಕಷ್ಟವನ್ನ ಪಟ್ಟು ಬೆಳೆದಿದ್ದ ITI ಮೆಕ್ಯಾನಿಕಲ್ ಮಾಡಿಕೊಂಡು ಸಾಕಷ್ಟು ಕಡೆ ಕೆಲಸವನ್ನ ಮಾಡಿ ಮನೆಯಲ್ಲಿ ಕೆಲಸ ಮಾಡಿದ್ರೆ ನನಗೆ ಹೆಣ್ಣು ಸಿಗೋದಿಲ್ಲ, ಹಾಗಾಗಿ 12 ದಿನಗಳ ಕಾಲ ನಾನು 12 ವರ್ಷಗಳ ಕಾಲ ಮದುವೆಯನ್ನ ಮಾಡ್ಕೋಬೇಕು, ಹಾಗಾಗಿ ನಾನು ಕಂಪ್ನಿಯಲ್ಲೇ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಕಂಪ್ನಿಗೆ ಹೋಗ್ತಾ ಇದ್ದೆ. ಅದರಲ್ಲಿ ಸೇಫ್ಟಿ ಮ್ಯಾನೇಜರ್ ಇಲ್ಲ, ಯಾವುದೇ ರೀತಿಯ ಸೇಫ್ಟಿ ಮಾಡದೆ ಹಿನ್ನೆಲೆಯಲ್ಲಿ ಈಗ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಆ ಒಂದು ಮಗನನ್ನ ಕಳೆದುಕೊಂಡಂತ ತಾಯಿ ಇರ್ಬೋದು, ಕುಟುಂಬಸ್ಥರು ಎಲ್ಲರೂ ಕೂಡ ಮಮ್ಮಲ ಮರಗ್ತಿದ್ದಾರೆ, ಕಣ್ಣೀರನ್ನ ಹಾಕ್ತಿದ್ದಾರೆ. ನಮ್ಮ ಸಾವಿಗೆ ನ್ಯಾಯ ಎಲ್ಲಿ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತ ಬಡವರ ಮಕ್ಕಳಿಗೆ ಇಲ್ಲಿ ನ್ಯಾಯ ಏನು ಬೆಲೆನೇ ಇಲ್ವಾ, ನ್ಯಾಯ ಸಿಗೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕಂದ್ರೆ ಈವರೆಗೆ ಯಾವೊಬ್ಬ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಬಂದಿಲ್ಲ. ಸ್ವತಃ ತಾಯಿ ಮಂಜುನಾಥ್ ಕಾಜ್ಗಾರ್ ಅವ್ರ ತಾಯಿ ಇದ್ದಾರೆ, ಅವರನ್ನ ಮಾತಾಡ್ತೀನಿ. ಅಮ್ಮ, ಯಾರಾದ್ರೂ ಬಂದ್ ಭೇಟಿ ಆಗಿದ್ರ? ಯಾರು ನಮಗೆ ಇಲ್ಲೂ ಮಠ ನಮ್ಮ ಮನೆಗೂ ಬಂದಿಲ್ಲ, ಆಸ್ಪತ್ರೆಗೂ ಬಂದಿಲ್ಲ ರೀ. ಒಂದು ಫೋನ್ ಕಾಲು ಮಾಡಿಲ್ಲ. ನನ್ನ ಮಗ ಹೆಂಗಾಗೈತೆ ಅಂತ ಹೇಳಿ ನಾನು ಊರಿನ ಜನ ಆಸ್ಪತ್ರೆ ಆಗಿದ್ದಾರ ಫೋನ್ ಹಚ್ಚಾರಿ. ಊರಿನ ಜನದಿಂದ ಮಾಹಿತಿಯಿಂದ ನಾವು ಓಡಿ ಆದೇನ್ರಿ. ನನ್ನ ಮಗನ ಮೋತಿ ಒಳಗ ಹಾಕಿದಾರ, ನನಗೆ ಒಟ್ಟ ತೋರಿಸ್ಲಿಲ್ಲ. ನಾನು ಬಾಗಲಕ್ ಬಂದ, ನನ್ನ ಮಗನ ಮೋತಿ ನೋಡಿನ್ರಿ, ಎಲ್ಲ ಸುಟ್ಟು ಭಸ್ಮ ಆಗಿದ್ರಿ. ನನ್ನ ಮಗ ಕಿಚ್ಚದಾಗೆಲ್ಲ ಸುಟ್ಟು ಭಸ್ಮ ಆಗಿತ್ರಿ. ನನ್ನ ಬಂಗಾರ ಅಂತ ಮಗ ಇರುದು ಒಂದರಿ ಒಬ್ಬ ಮಗಳ್ರಿ. ನನ್ನ ಮಗನ್ನ ಕಳ್ಕೊಂಡ್ರಿ ಬೆಂಕಿಯಾಗ. ಕಾರ್ಮಿಕರಿನ್ಗಾಗಿ ಅವ್ರ ಅವಲಸ್ ಮಾಡ್ಯಾಡ್ರಿ. ಬಾಳ ಜವಾಬ್ದಾರಿಯಿಂದ ಅವ್ರ ಕೆಲಸ ಕೊಟ್ಟಿಲ್ರಿ ಅಪ್ಪ ಅವರು. ನನ್ನ ಮಗನ ಮಂಜು ಎಷ್ಟು ವರ್ಷ ಆಯ್ತಮ್ಮ? ಅಯ್ಯೋ 1.5 ವರ್ಷ ಇಲ್ಲೇ ಆಯ್ತ್ರಿ. ಟ್ರೈನಿಂಗ್ ಅವ್ರು ಅಲ್ಲಿ ಅಂಕಲ್ಗೆ ಕಳಿಸಿದ್ರು 6 ತಿಂಗಳ್ರಿ. ಟ್ರೈನಿಂಗ್ ಮುಗಿಸಿ ಬಂದಿ ಇಲ್ಲಿ 1.5 ವರ್ಷ ಸನೇ ಹತ್ರ ಹೋಗಾಕತ್ರಿ. ನೀನ್ ಅಲ್ಲಿ ಚಲೋದಾಗ ಹೋಗಿ ಬರ್ತಿದ್ರಿ. ಅಲ್ಲಿ ಏನ್ ಮಾತು ಅವ್ರು ಹೆಂಗ್ ಮಾಡಿರು, ಅಲ್ಲಿ ಕೆಲಸ ಎಂತ ಕೊಟ್ರು. ನನ್ ಮಗ ಎಲ್ಲ ಸುಟ್ಟು ಭಸ್ಮ ಆಗ್ಯಾನ್ರಿ. ಮಂಜು ಅನ್ನುವಂತ ಗುರ್ತು ಹಿಡಿದಂತ ಮಗ ಆಗಿ ಹೋಗ್ಯದಾನ್ರಿ. ಮಗ ರೀ ನಮಗ. ಅಯ್ಯೋ, ಆಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಕಂಪ್ನಿಯಲ್ಲಿ ಹೊಂಟಿದ್ದ, ಮದುವೆ ಆಗ್ಬೇಕು ಅಂತ. ಮದುವೆಗಾಗಿ ಈಗೆಲ್ಲ ರೈತನ ಮಕ್ಕಳಿಗೆ ಏನು ಕೊಡಲ್ಲ ಯಪ್ಪ. ಈಟ ಆಸ್ತಿ ಇದ್ರು ಕೊಡಲ್ಲ, ರೈತನ ಮಗು ಏನು ಕೊಡಲ್ಲ. ಯವ್ವ ನೀವ ಮಾಡ್ಕೊರಲ್ದಾಗ ನಾ ಎಲ್ಲಾರು ಡ್ಯೂಟಿಗೆ ಹತ್ತಾನಂತ ನನ್ನ ಮಗ ಫ್ಯಾಕ್ಟ್ರಿಗೆ ಹತ್ತಿದ್ದ ಕರೀ. ಫ್ಯಾಕ್ಟ್ರಿಗೆ ಹತ್ತಿದ ಒಳ್ಳೆ ಮನೆಗೆ ಬರ್ಲಿಲ್ಲ. ಮದುವೆ ಯಾವಾಗ ಮಾಡ್ಲಿ ಯಪ್ಪ ಅವಂದು ನನ್ನ ಮಗನ. ನೋಡಾತಿದ್ರಿ ಏನ ಅಲ್ಲೆಲ್ಲ ಹೇಳಿದ್ದೀವ್ರಿ ನೋಡಾಕ. ಹೆಂಗಾರ ಆಗೋತು ಮೊದಲ್ ಮದ್ವಿನ ಮಾಡ್ಬೇಕಂತ ನಾ ಹಂಬ್ಲ ತೋಟ ಕೇಳಾಡತ್ತಿದ್ದೂರಿ ನನ್ನ ಮಗನ. ಅಯ್ಯೋ, ಹೆಣ್ಣು ಕೊಡ್ತಾರಂತೇಳಿ ನೌಕರಿ ಐತಂತೇಳಿ ಪರ್ಮಿಟ್ ಮಾಡಿದೀವ್ರಿ ನಮ್ಮಪ್ಪ. ಈಗ ರೈತನ ಮಕ್ಕಳಿಗೆ ಯಾರು ಹೆಣ್ಣು ಕೊಡೋದಿಲ್ಲ ಅಂತೇಳಿ ಬಡತನ ಸತಿ ಇದ್ರು ನಾವು ಡ್ಯೂಟಿ ಮಾಡಾಕ್ ಕಳಿಸಿದ್ವಿ. ನನ್ನ ಮಗ ಡ್ಯೂಟಿ ಮಾಡಾಕ್ ಹೋಗತ್ತ, ಡ್ಯೂಟಿ ಮಾಡಾಕ್ ಹೋದ್ರಿ. ಇದು ಇಲ್ಲಿರುವಂತ ಕುಟುಂಬಸ್ಥರ ಕಣ್ಣೀರನ್ನ ಹಾಕ್ತಿರುವಂತದ್ದು ಗಮನಿಸಬಹುದು. ಮಮ್ಮಲ ಮರಗ್ತಿದ್ದಾರೆ, ಮಗನನ್ನ ಕಳ್ಕೊಂಡಂತ ಕುಟುಂಬಸ್ಥರು ಕೂಡ ಮರಗ್ತಿದ್ದಾರೆ. ಮಗನ ಮದುವೆಯನ್ನ ನೋಡ್ಬೇಕಿತ್ತು, ಮಗನ ಮದುವೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೆಣ್ಣನ್ನು ಕೂಡ ನೋಡ್ತಾ ಇದ್ವಿ. ಆದ್ರೆ ಯಾವುದೇ ರೀತಿಯಂತ ಬೇಜವಾಬ್ದಾರಿಯಿಂದ ಅಂದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿಲ್ಲ. ಹಾಗಾಗಿ ನಮ್ಮ ಮಗ ಸತ್ತು ಹೋಗಿದ್ದಾನೆ, ನಮಗೆ ಸಾಂತ್ವನ ಹೇಳುವ ಕೆಲಸ ಕೂಡ ಆಗಿಲ್ಲ. ಒಂದು ಮಾತನ್ನ ಕೂಡ ಏನು ಮೃತ ಮಂಜುನಾಥ್ ತಾಯಿ ಇಲ್ಲಿ ಕಣ್ಣೀರನ್ನ ಹಾಕ್ತಿರುವಂತದ್ದು ಮತ್ತು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್, ಮೈಲಾರಿಪುರ ರಿಪಬ್ಲಿಕ್ ಕನ್ನಡ ಬೆಳಗಾವಿ.